ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಿದ್ರೆ ನಮಗೆ ಸಂತೋಷ ಇದೆ ಎಂದು ಬಿಜೆಪಿ ಶಾಸಕ ದುರ್ಯೋಧನ ಐಹೊಳೆ ಹೇಳಿದ್ರು. ಸೋಮವಾರ ಚಿಕ್ಕೋಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ರಾಜ್ಯದಲ್ಲಿ ದಲಿತ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಹಾಗೂ ಕೆ.ಎಚ್. ಮುನಿಯಪ್ಪ ಇದ್ದಾರೆ. ಇವರಲ್ಲಿ ಯಾರಾದರೂ ಮುಖ್ಯಮಂತ್ರಿವಾದರೆ ಒಳ್ಳೆಯದು. ಈಗ ರಾಜ್ಯದ ಮುಖ್ಯಮಂತ್ರಿ ಕಾದಾಟಕ್ಕೆ ಬ್ರೇಕ್ ಹಾಕಿದ್ದಾರೆ ಎಂದರು. ಚಳಿಗಾಲದ ಅಧಿವೇಶನ ನಡೆಯಲಿದೆ, ಹಾಗಾಗಿ ಹೈಕಮಾಂಡ್ ಆದೇಶ ಮಾಡಿದೆ. ಕುರ್ಚಿ ಕಿತ್ತಾಟ ವಿರೋಧ ಪಕ್ಷಗಳಿಗೆ ಆಹಾರ ಆಗಬಾರ್ದು ಎಂದು ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ಇಡ್ಲಿ ತಿನ್ನಲು ಇಬ್ಬರನ್ನು ಒಂದು ಮಾಡಿದ್ದಾರೆ. ಅಧಿವೇಶನದ ಬಳಿಕ ಕಿತ್ತಾಟ ಎಲ್ಲಿಗೆ ಹೋಗುತ್ತದೆ ಕಾದು ನೋಡಿ ಎಂದರು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಆಗುತ್ತಿಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಪ್ರತಿ ಕ್ಷೇತ್ರದ ಪರಿಸ್ಥಿತಿಯೂ ಒಂದೇ. ಇನ್ನಾದರೂ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ನಂದು ಐತ್ರಿ ಅದಕ್ಕೆ ಜಿಲ್ಲಾ ನಂದ ಚಿಕ್ಕೋಡಿ ಇಲ್ಲ ಹಾಕಮಂಡನ ಈಗಾಗಲೇ ಕ್ವಶನ್ ಹಾಕಿದ್ದೇನೆ ಅದನ್ನು. ಜಿಲ್ಲಾ ನಮ್ಮ ಚಿಕ್ಕೋಡಿ ಕೊಡಬೇಕು ಮಾಡ್ಬೇಕಂತೇಳಿ ನಾನು ಈಗಾಗಲೇ ಕ್ವಶನ್ ಹಾಕಿದ್ದೇನೆ. ಆಯ್ತು ಅದನ್ನು ಅವ್ರಿನ ಕ್ವಶನ್ ಕೆಲವು ಏನು ಮಾಡ್ತಾರೋ ಅಂಥವು ಯಾವ ಇದ್ದದ್ದು ಉತ್ತರ ಕೊಡೋಕೆ ಇದು ಅವ್ರಿಗೆ ಇದನ್ನು ಮುದ್ದುಗಾರ ಇದ್ದದ್ದು ನಮಗೆ ಬಿಡಿಸ್ತಾರೆ. ಅಂದ್ರೆ ಒಬ್ಬೊಬ್ರು ಶಾಸಕರಿಗೆ ಎರಡೆರಡು ಸ್ಟಾರ್ ಕ್ವಶನ್ ಬರ್ತಾವೆ ಪ್ರತಿಯೊಬ್ಬರಿಗೆ. ಅದಕ್ಕೆ ಅದ್ರಾಗ ಅವನ್ನ ತೆಪ್ಪಿಸ್ಬೋದು. ಆದ್ರೂ ನಾ ಗಮನಿಸಿ ಹೇಳಿದ್ರಾಗ ಬಿಡೋದಿಲ್ಲ ಮತ್ತೆ. ಹಾಂ ಈಗಲೇ ನಾವು ಅದು ಕ್ವಶನ್ ಹಾಕೀನಿ ಈಗಾಗಲೇ ಮತ್ತೆ ಅದು ಬರೋದ್ರ ಭೀ ಗಮನಿಸಿ ಹೇಳಿದಾಗ ತಗೋತನು. ಈಗ ನಮ್ಮ ಹೋರಾಟದವ್ರು ಯಾರು ಅಲ್ಲಿ ಇದ್ರೆ ಭೀ ನಾ ಅವ್ರಿಗೆ ಬೆಂಬಲ ಭೀ ಕೊಡ್ತೀನಿ ಹೋಗಿ. ಬೆಳಗಾವಿ ಜಿಲ್ಲಾ ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲೆಗೆ ಆಗ್ರಹದ ವಿಚಾರಕ್ಕೆ ಉತ್ತರಿಸಿದ ಅವರು, ಚಿಕ್ಕೋಡಿ ಜಿಲ್ಲೆ ರಚನೆಗೆ ನಮ್ಮ ಬೆಂಬಲವಿದೆ. ಅಧಿವೇಶನದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಲು ಈಗಾಗಲೇ ಬರೆದುಕೊಟ್ಟಿದ್ದೇನೆ. ಅವಕಾಶ ನೀಡಿಲ್ಲ ಅಂದರೆ ಜಿಲ್ಲಾ ಹೋರಾಟಗಾರರ ಜೊತೆಗೆ ನಾನು ಪ್ರತಿಭಟನೆ ನಡೆಸುತ್ತೇನೆ ಎಂದರು. ರಾಜ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ.